ಡೈರೆಕ್ಷನ್ ಕೊಸೈನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ನಮ್ಮ ಹತ್ರ 2 ಪಾಯಿಂಟ್ ಇದೆ. ಇವೆರಡು ಕೋಆರ್ಡಿನೇಟ್ ಗೊತ್ತಿದೆ. ಇದು ಪಾಯಿಂಟ್ ಎ ಕೋಆರ್ಡಿನೇಟು, ಇದು ಪಾಯಿಂಟ್ ಬಿ ಯ ಕೋಆರ್ಡಿನೇಟ್. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಲೈನ್ ಇದೆಯಲ್ಲ ವಿಚ್ ಇಸ್ ಪಾಸಿಂಗ್ ಥ್ರೂ ಎ ಅಂಡ್ ಬಿ, ಇದರ ಡೈರೆಕ್ಷನ್ ಕೊಸೈನ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸರಿನಾ? ಸೊ ಮೊದಲೇದಾಗಿ ಈ ಡೈರೆಕ್ಷನ್ ಕೊಸೈನು ಆ್ಯಂಗಲ್ ಎಲ್ಲ ತಿಳ್ಕೊಳೋಕ್ಕಿಂತ ಮೊದಲಾಗಿ ನಾನು ಇದನ್ನು ನೋಡ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಹತ್ರ ಒಂದು ಕ್ಯೂಬ್ ಇದೆ ಅಂತ ತಿಳ್ಕೊಳ್ಳಿ. ಆಯಿತಾ? ಇವಾಗ ನಾನು ಎಕ್ಸ್ ಆಕ್ಸಿಸ್ ಅರೌಂಡ್ ರೊಟೇಟ್ ಮಾಡ್ತು ಅಂದರೆ ಅದು ಈ ರೀತಿಲಿ ಬದಲಾಗುತ್ತೆ. ಕಾಣ್ತಾ ಇದೆಯಾ ಅದು? ವೈ ಆಕ್ಸಿಸಲ್ಲಿ ರೊಟೇಟ್ ಮಾಡ್ತು ಅಂದರೆ ಅದು ಬೇಡ, ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ತೇನೆ. ಈ ಕೆಂಪು ಲೈನ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಿಂತ್ಕೊಳ್ಳೋಣ ಇವಾಗ. ಸೊ ಕೆಂಪು ಲೈನ್ ಮೇಲೆ ನಿಂತಿದ್ವಿ. ಇವಾಗ ಅಬ್ಸರ್ವ್ ಮಾಡಿ, ನಾನು ಏನು ಮಾಡ್ತೀನಿ ನೋಡಿ, ಇಲ್ಲಿ ವಿ ಆರ್ ರೊಟೇಟಿಂಗ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಅದು ಗೊತ್ತಾಗಲಿಲ್ಲ ಅಂದರೆ ಇದನ್ನು ನೋಡಿ. ಇವಾಗ ಕಾಣುತ್ತಾ? ರಾಡ್ನ ರೊಟೇಟ್ ಮಾಡ್ತಾ ಇದ್ದೀವಿ. ವಿ ರೊಟೇಟಿಂಗ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ, ಎಕ್ಸ್ ಆಕ್ಸಿಸ್ ಮೇಲೆ ನಿಂತ್ಕೊಂಡು ನೀವು ಇದನ್ನು ತಿರುಗಿಸಿದಾಗ ಇಟ್ ಈಸ್ ದ ರೊಟೇಷನ್, ಇಟ್ ಈಸ್ ದ ಆ್ಯಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಒಂಥರ ರೊಟೇಷನಲ್ ಆಸ್ಪೆಕ್ಟು ಬರುತ್ತೆ. ಸರಿನಾ? ಸೊ ಇವಾಗ ನಾವು ಬೇರೆ ಆಕ್ಸಿಸ್ಗೆ ಹೋಗ್ಬಿಟ್ಟು ಇದೇ ಮಾಡ್ತು ಅಂತ ಹೇಳಿದ್ರೆ ಆ ಆಕ್ಸಿಸಲ್ಲಿ ರೊಟೇಟ್ ಆಗುತ್ತೆ. ಓಕೆ, ಎನಿವೇಸ್ 3 ಡೈಮೆನ್ಷನಲ್ಲಿ ರೊಟೇಷನಲ್ ಆ್ಯಂಗಲ್ ಸ್ವಲ್ಪ ಎಲ್ಲ ವಿಚಿತ್ರವಾಗಿದೆ. 2 ಡೈಮೆನ್ಷನಲ್ಲಿ ಸೀದಷ್ಟು ಅಷ್ಟು ಇಲ್ಲಿಲ್ಲ. 3 ಡೈಮೆನ್ಷನಲ್ಲಿ ರೊಟೇಷನ್ನು ಆ್ಯಂಗಲ್ಸ್ ಎಲ್ಲ ಸ್ವಲ್ಪ ವಿಚಿತ್ರವಾಗಿದೆ. ಆಯಿತಾ? ಆಯಿತು, ಮುಂದುವರಿಯೋಣ. ಇವಾಗ ಇದನ್ನು ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಎಕ್ಸ್ ವೈ ಪ್ಲೇನ್ ಕನ್ಸಿಡರ್ ಮಾಡಬೇಕು ನಾವು. ಇದು ನಮ್ಮ ಎಕ್ಸ್ ವೈ ಪ್ಲೇನ್. ಅದಾಯಿತು ಅಂದಮೇಲೆ ಪಾಯಿಂಟ್ ಎ ಇಂದ ಒಂದು ಪ್ರೊಜೆಕ್ಷನ್ ಬಿಡೋಣ, ಪಾಯಿಂಟ್ ಬಿ ಇಂದ ಮತ್ತೊಂದು ಪ್ರೊಜೆಕ್ಷನ್ ಬಿಡೋಣ ಆನ್ ಟು ಅವರ್ ಎಕ್ಸ್ ವೈ ಪ್ಲೇನ್. ಇವೆರಡು ಜಾಯಿನ್ ಮಾಡೋಣ. ಆಯಿತಾ? ಸೊ ಇದನ್ನು ಪಿ ಮತ್ತು ಇದನ್ನು ಕ್ಯೂ ಅಂತ ಹೇಳಿ ಕರ್ತ್ಕೊಳ್ಳಿ. ಸೊ ವಾಟ್ ಡಿಡ್ ವಿ ಡು? ವಿ draw perpendicular lines from A and B to XY plane to meet at P and P respectively. ಸರಿನಾ? ಅದಾಯಿತು ಅಂದಮೇಲೆ ವಿ ಜಾಯಿಂಟ್ ಪಿ ಕ್ಯೂ ಮಾಡ್ಕೊಬೇಕು. ಅದಾಯಿತು ಅಂದಮೇಲೆ ವಿಲ್ ಡ್ರಾ ಅ ಲೈನ್ ಫ್ರಮ್ ಪಿ ಪ್ಯಾರಲಲ್ ಟು ಪಿ ಕ್ಯೂ ಮೀಟಿಂಗ್ ದಿಸ್ ಅಟ್ ಪಾಯಿಂಟ್ ಎನ್. ಡ್ರಾ ಅ ಲೈನ್ ಪ್ಯಾರಲಲ್ ಟು ಪಿ ಕ್ಯೂ passing B and meeting AP at N. ಏನಕ್ಕೆ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದು 90 ಡಿಗ್ರಿ ಆಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನೋಡಿ, ಇವೆರಡು ಪ್ಯಾರಲಲ್ಲು ಅಲ್ವಾ, ಎಕ್ಸ್ ವೈ ಪ್ಲೇನಲ್ಲಿದೆ. ಆಮೇಲೆ ಎಕ್ಸ್ ವೈ ಪ್ಲೇನ್ ಬೈ ಡಿಫಾಲ್ಟ್ ಇಸ್ ಪ್ಯಾರಲಲ್ ಟು ಝೆಡ್ ಪ್ಲೇನ್, ಪರ್ಪೆಂಡಿಕ್ಯುಲರ್ ಟು ಝೆಡ್ ಪ್ಲೇನ್. ಕರೆಕ್ಟಾ? ಹಾಗಾಗಿ ಏನು ಪರ್ಪೆಂಡಿಕ್ಯುಲರ್ ಆಗಲೇಬೇಕು. ಹಾಗಾಗಿ ಇಫ್ ಯು ಕನ್ಸಿಡರ್ ಟ್ರಯಾಂಗಲ್ ಎನ್ ಬಿ, ನಮಗೆ ಕಾಸ್ ಆಫ್ ಗಾಮಾ ಸಿಗೋದ್ರಲ್ಲಿ ಸಹಾಯ ಮಾಡುತ್ತದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ಅಷ್ಟು ನೋಡ್ಸೋದಕ್ಕಲ್ಲ, ದಿಸ್ ಬೀಂಗ್ ಗಾಮಾ ವಿಲ್ ಬಿ ಏಬಲ್ ಟು ಮೆಷರ್ ಇಟ್. ಸರಿ, ಇಲ್ಲೇನೇನು ಗೊತ್ತಿದೆ ನಮಗೆ? ಲೆಂತ್ ಎ ಬಿ ಗೊತ್ತಿದೆ, ಕೋಆರ್ಡಿನೇಟ್ಸ್ ಗೊತ್ತಿದೆ. ಹಾಗಾಗಿ ನಾವು ವಿ ಕ್ಯಾನ್ ಫೈಂಡ್ ಲೆಂತ್ ಎ ಬಿ. ಅದು ಹೇಗೆ ಕಂಡುಹಿಡಿಯೋದು ಅದು ಕೊನೆಯಲ್ಲಿ ಹೇಳ್ಕೊಡ್ತೀನಿ, ನಿಮ್ಗೆ ಮರ್ತಿದ್ರೆ ಅದನ್ನು. ಅದು ಬಿಟ್ಟರೆ ಏನು ವ್ಯಾಲ್ಯೂ ಗೊತ್ತಿದೆ. ಏನು ವ್ಯಾಲ್ಯೂ ಹೇಗೆ ಗೊತ್ತಿದೆ? ಏನ್ ಎಸ್ ಪ್ಯಾರಲಲ್ ಟು ಝೆಡ್ ಆಕ್ಸಿಸ್. ಹಾಗಾಗಿ ನಾವು ಝೆಡ್ ಬಿ ಮೈನಸ್ ಝೆಡ್ ಎ ಮಾಡ್ತು ಅಂತ ಹೇಳಿದ್ರೆ ಸರಿನಾ, ವಿಲ್ ಬಿ ಏಬಲ್ ಟು ಫೈಂಡ್ ದ ಲೆಂತ್ ಎ ಎನ್. ಸೊ ಕಾಸ್ ಆಫ್ ಗಾಮಾ ಇಸ್ ಈಕ್ವಲ್ ಟು adjacent by hypotenuse ಅಲ್ವಾ? ಸೊ ಎ ಎನ್ ಎಸ್ ಝೆಡ್ ಬಿ ಮೈನಸ್ ಝೆಡ್ ಎ ಡಿವೈಡ್ ಬೈ ದ ಹೈಪೋಟೆನಸ್. ಇದೇ ರೀತಿಯಲ್ಲಿ ನಾವು ಕಾಸ್ ಆಫ್ ಆಲ್ಫಾ ವಿಚ್ ಇಸ್ ಎಕ್ಸ್ ಎ ಮೈನಸ್ ಎಕ್ಸ್ ಪಿ minus xa
ಡಿವೈಡ್ ಬೈ ಎ ಬಿ ಮಾಡ್ಕೊಬೋದು. ಆಮೇಲೆ ಕಾಸ್ ಆಫ್ ಗಾಮಾ ಬಂದು ವೈ ಬಿ ಮೈನಸ್ ವೈ ಎ ಡಿವೈಡ್ ಬೈ ಎ ಬಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಮೂರನ್ನು ಈ ರೀತಿಯಲ್ಲಿ ಕಂಡುಹಿಡಿಬೋದು. ಸೊ ದಿಸ್ ಆರ್ ಯುವರ್ 1 2 3 ಡೈರೆಕ್ಷನ್ ಕೊಸೈನ್. ಒಂದು ಕೊನೆಯದಾಗಿ ಒಂದು ಪುಟ್ಟು ನೋಟು ಹುಡುಗರ, ಈ ಎಲ್ ಸ್ಕ್ವೇರು ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೌ ಮಚ್ ಗೊತ್ತಿದೆಯಾ? ನಪ್ಕ ಇದೆ ಇದು 1 ಅಲ್ವಾ? ಎಲ್ಲೋ ಎಮ್ ಎನ್ ಅಂತ ಹೇಳಿದ್ರೆ ಕಾಸ್ ಆಫ್ ಆಲ್ಫಾ ಬೀಟಾ ಆ್ಯಂಡ್ ಗಾಮಾ. ಈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಎಕ್ಸ್ ಎ ಮೈನಸ್ ಎಕ್ಸ್ ಬಿ ದ ಹೋಲ್ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್, ಎಲ್ಲ ಟರ್ಮಲ್ಲೂ ಎ ಬಿ ಸ್ಕ್ವೇರ್ ಕಾಮನ್ ಇದೆ. ದೆನ್ ವೈ ಎ ಮೈನಸ್ ವೈ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಝೆಡ್ ಎ ಮೈನಸ್ ಝೆಡ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ಇದನ್ನೆಲ್ಲ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಎ ಮೈನಸ್ ಎಕ್ಸ್ ಬಿ ದ ಹೋಲ್ ಸ್ಕ್ವೇರ್, ಈ ರೀತಿಯಲ್ಲಿ ನಿಮಗೊಂದು ಉತ್ತರ ಬರುತ್ತೆ. ಸರಿನಾ? ಸೊ ಬೇಸಿಕಲಿ ಇದು ನಿಮ್ಮ ಪೈಥಾಗರನ್ ಥಿಯರಮ್, ಅಷ್ಟೇನೇನಿಲ್ಲ. ಸೊ ಈ ರೀತಿಯಲ್ಲಿ ನೀವು ಎ ಬಿನೋ ಲೆಂತ್ ಕಂಡುಹಿಡ್ಕೊಬೋದು ಇಫ್ ಯು ನೋ ದ ಕೋಆರ್ಡಿನೇಟ್ಸ್. ಅದಾಯಿತು ಅಂದಮೇಲೆ ಸಪ್ರೇಟಾಗಿ ಏನು ಮತ್ತು ಮಿಕ್ಕಿದೆಲ್ಲನೂ ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಏನೇನೋ ಬರುತ್ತೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಕಾಸ್ ಆಫ್ ಆಲ್ಫಾ ಬೀಟಾ ಗಾಮಾ ಕಂಡುಹಿಡ್ಕೊಬೋದು.